ಬೈಕೊಂಡಿದ್ದಾಗ್ಬಿಡ್ತಾರೆ. ಅಂತೇವ್ರು ಒಂದಿಡೀ ಹುಲ್ಲು ಹಾಕಿದ್ರೆ ಎತ್ತುಗಳಿಗೆ ಅವ್ರ ಕಷ್ಟ ನಷ್ಟ ಗೊತ್ತಾಯ್ತದೆ. ಇದು ನಮ್ಮ ಅನುಭವ. ಈಗ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಮೊನ್ನೆ ಯಾವ್ದೋ ಒಂದು ಎತ್ತು ಕಾಲು ಮುರಿದೋಗ್ಬಿಡ್ತು. ಸೂರ್ಯ ರೇಸ್ ಕಿಂಗ್ ಸೂರ್ಯ ಅಂತ ಅವರು ಅವ್ರ ಅಪ್ಪ ಅಮ್ಮನಿಗಿನ್ನ ಹೆಚ್ಚಾಗೆ ಅದನ್ನ ಸಾಕಿದ್ರು ಸೂರ್ಯನ. ಇವಾಗ ಮಿನಿ ಸೂರ್ಯ ಅಂತ ಮಾಡ್ತಾವ್ರ ಗೌಡ್ರ ಅದನ್ನ. ಅವ್ರ ಅಪ್ಪ ತಂದೆ ತಾಯಿಗಿನ್ನ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ರು. ಅಂತವ್ರಿಗೆ ನಾವು ಉತ್ಸಾಹ ಕೊಡ್ಬೇಕು. ಇನ್ನೊಂದು ಇವಾಗ ಹೊರ್ತೂರ್ ಸಂತೋಷ್ ಅಣ್ಣ ಗೊತ್ತಾ? ಹೊರ್ತೂರ್ ಸಂತೋಷ್ ಅಣ್ಣ ಅವರು ರೇಸ್ ಮಾಡ್ಬೇಕು, ಹಳ್ಳಿ ಕಾರ್ತಳಿ ಉಳಿಬೇಕು, ಹಳ್ಳಿ ಕಾರ್ತಳಿ ಬೆಳಿಬೇಕು ಅಂತ ರೇಸ್ ಮಾಡಿದ್ರು. ಅವ್ರಿಗೆ ಅನೇಕ ಕಾಟಗಳು ಕೊಟ್ಬಿಟ್ರು. ಪಾಪ ಅವರು ಅಷ್ಟ್ ಕೊಟ್ಟವ್ರೆ ಇಷ್ಟ್ ಕೊಟ್ಟವ್ರೆ ಅಂತ ಸುಳ್ಳು ಹೇಳ್ಕೊಂಡ್ರು. ಅವ್ರಿಗೆ ವೈರಿಂಗ್ ಇನ್ನೊಂದಾಗ್ಲಿ ಎಲ್ಲಾ ಮೋಸ ಮಾಡಿದ್ರು. ಅವ್ರಿಗೆ ಅಷ್ಟ್ ಕೊಡಿ ಇಷ್ಟ್ ಕೊಡಿ ಅಂತ. ಅವ್ರು ಏನ್ಕಾಗ್ ಮಾಡಿದ್ರು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಪ್ರಾಣಿ ಹಿಂಸೆ, ಪ್ರಾಣಿ ಹೊಡಿತಾರೆ. ನಾವ್ ಇಷ್ಟಪಡ್ತೀವಿ ಅಂದ್ರೆ ನಮ್ಮ ಈ ಇದ್ರಲ್ಲಿ ರೈತರ ಪರ ಚೆನ್ನಾಗಿ ಮಾತಾಡ್ತಾರೆ. ರೈತರ ಪರವಾಗಿ ಪೆನ್ಮಲ್ ಬಗ್ಗೆ ನಿಂತ್ಕೋತಾರೆ. ಈಗ ಅವರು ರೇಸ್ ಮಾಡ್ತಾ ಅಂದ್ರು, ಮತ್ತೆ ಈಗ ಅವ್ರಿಗೆ ಹೊಡಿತಾರೆ ರೇಸಲ್ಲಿ. ಈಗ ದುಡಿಮೆ ಮಾಡ್ತೀವಿ, ಒಂದೇಟ್ ಹೊಡಿಲೇಬೇಕು ನಾವು. ಒಂದೇಟ್ ಹೊಡೆದಕ್ಕೆ 10% ಪಶ್ಚಾತ್ತಾಪ ನಾವೇ ಪಟ್ಟಿರ್ತೀವಿ. ಹೊಡೆದಿದೆ ನಾವು ದುಡಿಮೆ ಮಾಡಕ್ ಆಗದೇ ಇಲ್ಲ ಅಲ್ವಾ? ಈಗ ಭಗವಂತ ಏನು ಸೃಷ್ಟಿ ಮಾಡಿರೋದು ಅಂದ್ರೆ ಬಸಪ್ಪ ನಮಗ್ ಗೇದಿಕ್ಲಿ ಅಂತ ಅಲ್ವಾ? ಅವು ನಮಗ್ ಗೇದಿಕ್ತವೆ. ನಾವು ಎರಡತ್ತೆ ಊಟ ಹಾಕುದು ನಾವು, ಅವು ನಮಗ್ 3 ಹೊತ್ತು ಊಟ ಆಗ್ತವೆ. ಹಂಗೆ ಸಂತೋಷ್ ಅಣ್ಣವರು ರೈತರ ಪರವಾಗಿ ಮಾತಾಡ್ತಾರೆ. ರೈತರ ಪರವಾಗಿ ಒಂದು ಕ್ರೇಜಿ ಕೊಡ್ತಾರೆ. ಅವರು ಕ್ರೇಜ್ ಕೊಡ್ತಾರೆ. ಹಳ್ಳಿ ಕಾರ್ ಬಗ್ಗೆ ಇವಾಗ ಎಷ್ಟೋ ಬೆಂಗಳೂರಲ್ಲಿ ಬಂದಿದ್ರು. ಹಳ್ಳಿಗೆ ಬಂದು ಹಳ್ಳಿ ಕಾರ್ ಎತ್ಕೊಳ್ನ ಕಟ್ಟಿ ಹಳ್ಳಿ ಕಾರ್ ಅಳಸ್ಕೊಳ್ನ ಉಳಿಸ್ತಾವ್ರೆ. ಗೌಡ್ರೆ ನಿಮ್ಮ ಯಾವ ತಳಿ ಎತ್ತು? ನಮ್ಮವು ಇಲಾಖೆ ಅಂದ್ರೆ ಪ್ಯೂರ್ ಇಲಾಖೆನಾ ಇಲ್ಲ ನಾಟಿ ಇಲಾಖೆ? ಪ್ಯೂರ್ ಇಲಾಖೆನಾ? ನೀವು ಹಳ್ಳಿ ಕಾರ್ ಎತ್ಕೊಳ್ ಕಟ್ಟಲ್ರ? ಕ್ರಾಸ್ ಆಗಿರೋದು. ನಾಟಿ ಎಸ್ಕೊಳ ಕರ್ಗೊಳ ಇಲಾಖೆ ಈಟ್ ಹಾಕ್ಸಿ ಹುಟ್ಟಿರೋದು. ಸರಿ ಗೌಡ್ರ, ನೀವು ಹಳ್ಳಿ ಕಾರ್ ಎತ್ಕೊಳ್ ಕಟ್ಟಲ್ರ? ಕಟ್ಟಿದ್ರಾ? 3 ಇದ್ರ? ನೀವು ಇವ್ ಮಾರದ್ಮೇಲೆ ತಿರ್ಗಾ ಎತ್ತಿಸ್ತೀರಾ? ಸರಿ ಗೌಡ್ರ. ಇವಾಗ ರೈತರಿಗೆ ಬೆಂಗಳೂರಿಗೆ ಹೋಗಿ ಸೇರ್ಕಂತವ್ರೆ. ಬೆಂಗಳೂರಿಗೆ ಹೋಗಿ ಸೇರ್ಕೊಂಡು ಅವ್ರ ಅಷ್ಟು ದುಡ್ದೆ ಇಷ್ಟು ದುಡ್ದೆ ಅನ್ಬಿಟ್ಟು ಅವ್ರಲ್ಲಿ ಶೋಕಿ ಮಾಡ್ಕೊಂಡು ಲೋಟ ತೊಳೆದ್ರು ಬರುವಾಗ ಕೋಟಕ್ ನಂಬುತ್ತಾರ ಅವ್ರು. ಅದೆಲ್ಲ ಮುಖ್ಯ. ಇಲ್ಲಿ ನಮ್ಗೆ 100 ರೂಪಾಯಿ ಸಂಪಾದನೆ ಆಗಲಿ, ಅರ್ಕ್ಲು ಬಟ್ಟೆ ಹಾಕೊಂಡು ತಿರ್ಗೋದ್ರು ನಾವು ಒಂದ್ ಗೌರವ ಸಂಪಾದನೆ ಮಾಡ್ಲಿ, ನಮಗ್ ಗೌರವ ಇದೆ, ನಮ್ಮೊಂದ್ ಹೆಮ್ಮೆ. ಅವ್ರಲ್ಲಿ 5,000 ಸಂಪಾದನೆ ಮಾಡಿದ್ರು ಅವ್ರಿಗೆ ಮರ್ಯಾದಿಲ್ಲ. ಆಯ್ತಾ? ಅದ್ ಜೀವನ ನಮಗ್ ಬೇಕಾಗಿಲ್ಲ. ನಾನು ಬೆಂಗಳೂರಲ್ಲಿ ಹೋಗಿ ಅನ್ಭವಿಸ್ಬಿಟ್ಟು ಬಂದೆ. ಗಾರೆ ಕೆಲಸ ಮಾಡ್ತೀನಿ, ಮೇಸ್ತ್ರಿ ಆಗಿದೆ. ಗಾರೆ ಕೆಲಸ ಮೇಸ್ತ್ರಿ. ಇವಾಗ ಗೌಡ್ರ ನೀವು ಬೆಂಗಳೂರಲ್ಲಿ ಇದ್ದಷ್ಟು ಖುಷಿ ನನ್ಗೆ ಇಲ್ಲಿರೋ ಅಷ್ಟು ಖುಷಿ ನನ್ಗೆ ಇಲ್ಲಿ ಖುಷಿ ಅಲ್ಲಿ ಖುಷಿ ಇಲ್ಲ. ಒಂದ್ ನಡುವೆ ಏನೋ ಕಾರಣಾಂತರದಿಂದ ಒಂದು 3 ವರ್ಷ ಎತ್ತು ಕಟ್ಕೊಂಡಿರಕ್ ಆಗ್ಲಿಲ್ಲ, ಏನೋ ಸಮಸ್ಯೆ ಆಗಿ. ಇವಾಗ ಮತ್ತೆ ನನಗೆ ಅವಂದಿರ್ ತಂದೆ ಸೀಮೆ ಹಸುಗಳು ಆರಿದ್ದು, ಅವು ಸ್ವಲ್ಪ ಎಲ್ಲ ಬೊಬ್ಬೆ ರೋಗ ಬರ್ತಿದ್ವಲ್ಲ. ಇವಾಗ ಗೌಡ್ರೆ ಬೊಬ್ಬೆ ರೋಗ ಬರ್ತಾವೆ. ನಿಮ್ಮ ಹಸುಗೂ ಒಂದ್ ಕಾಗಿದೆ ಸೀಮೆ ಹಸುಗೆ. ಏನ್ ಟ್ರೀಟ್ಮೆಂಟ್ ಮಾಡಿದ್ರಿ? ಮಾಮೂಲಿ ಮೆಡಿಸನ್ ನಮ್ಮ ಕುಮಾರ್ ಡಾಕ್ಟ್ರು ಅಂತ ಅವರೇ 3 ದಿನ ರೆಗ್ಯುಲರ್ ಆಗಿ ಟ್ರೀಟ್ಮೆಂಟ್ ಮಾಡಿದ್ರು. ಎತ್ಗಳಿಗೆ ಏನ್ ಏಟಾಗಿಲ್ವಾ? ಅದು ಏನಿಲ್ಲ, ಎತ್ಗಳಿಗೆ ಇತ್ತು. ಅಂದ್ರೆ ಇವು ಬಲಿಷ್ಠವಾಗವೆ. ಅವು ಚೆನ್ನಾಗಿ ಸಾಕಿದೆ ಅಲ್ದ್ರೆ ಅದು ಡೆತ್ ಆಗ್ಬೇಕಾಗಿತ್ತು. ಆದ್ರೆ ನನ್ನ ಕೈ ಪೋಷಾಣಿಕೆಯಿಂದ ಅದು ಉಳ್ಕತು, ಇಲ್ಲರೆ ಹೊಟ್ಟೋಗ್ಬಿಡುದು. ಗೌಡ್ರ ಇವ್ ಕೊಂಬು ಎಲ್ ಪ್ಯಾಚ್ ಹಾಕ್ಸಿದ್ರಿ? ಇಲ್ಲಿ ಚಂದ್ರಣ್ಣ ಅಂತ ಇದ್ರವ್ರು, ದೊಣಸಂದ್ರದವ್ರ. ಎಷ್ಟಾಯ್ತು ಗೌಡ್ರ ಪ್ಯಾಚ್ ಹಾಕೋಕೆ? ಜಾಸ್ತಿ ಏನ್ ಕೊಡ್ಲಾ, ಸ್ನೇಹ ವಿಶ್ವಾಸದಲ್ಲಿ ಅವೆಲ್ಲ ಹೇಳ್ಕೊಬಾರ್ದು. ಅವ್ರ ನಂಬರ್ ಇದ್ರೆ ಬೈಲಿದ್ರೆ ಕೊಡ್ತೀರಾ ಗೌಡ್ರ? ಸುಮ್ನೆ ಇರಾ. 99 ಗೌಡ್ರ 016 016 60 60 271 271 7271. ಇನ್ನೊಂದ್ಸತಿ ಹೇಳಿ ಫಸ್ಟ್ ಇಂದ. 99 01 66 02 71. ಸರಿ ಗೌಡ್ರ. ಗೌಡ್ರ ಇವ್ ವಯಸ್ಸು ಎಷ್ಟು? ವಯಸ್ಸೆ ನಮ್ಗೆ ಅಷ್ಟು ಗೊತ್ತಿಲ್ಲ. ಈಗ ಇದು 6 ಅದು ಕಡೆ, ಅದ್ ಕಡೆ ಬಲ್ಗೋಲ್ ಕಡೆನಾ? ಬಲ್ಗೋಲ್ ಕಡೆ. ಗೌಡ್ರ ಅವೇ ಎತ್ಕೊಳಲ್ವೇ ಗಾಡಿಯ? ಹಾ ಹೊಡೀರಿ. ಗೌಡ್ರ ಹೊಡೀರಿ ಗೌಡ್ರ.
ಹೆಣ್ಮಕ್ಳು ಯಾಕೆ ಸರಿ ಗೌಡ್ರ. ಗಾಡಿ ಸರಿಯಾಗಿ ಹೋಯ್ತಲ್ಲೋ ಗೌಡ್ರ. ಕುದುರೆ ಹೋಯ್ತಂಗ್ ಹೋಯ್ತಾವಲ್ಲ, ರೇಸ್ ಹಾಕ್ಬೇಕಿತ್ತು. ರೇಸ್ ಹಾಕೋಕಿಲ್ವೇ? ಸಂತೋಷ್ ಅಣ್ಣ ರೇಸ್ ಮಾಡಿದ್ರಲ್ಲ ಅಂತ ಕಾಯಿಸ್ತಿಲ್ಲ ನನಗೆ. ಹ್ಮ್. ಇಲ್ಲೇ ಪಾಲ್ಬಿಟ್ಟವೆ ಅಷ್ಟೇ ತಿಂತವೆ. ಕುದುರೆ ಹೊರಂಗ್ ಹೋಯ್ತಾವಲ್ಲ. ಇಲ್ಲೊಂದು ಇರುತ್ತದೆ ಅವ. ಗೌಡ್ರೆ, ನಿಮ್ ಎತ್ಕೊಳ್ ಸವಾರಿ ಆಯ್ತು. ರೇಸ್ ಕುದುರೆಗಳದಂಗ ಹೋಯ್ತವೆ. ನೀವು ರೇಸ್ಗೆ ಹಾಕಿದ್ರೆ ಎತ್ಕೊಳ್ಗೊಂದು ಹೆಸರಾಗುತ್ತೆ. ಅಂತ ಆಸೆ ನನಗಿಲ್ಲ. ಎತ್ಕೊಳ್ಗೆ ನಿಮ್ಗೆ ಒಂದು ಹೆಸರು. ಬಸಪ್ಪನ್ನ ಮೇಯಿಸ್ಬೇಕಷ್ಟೇ ನನ್ಗೆ ಆಸೆ. ಬಸಪ್ಪನ್ ಮೇಯಿಸ್ಬೇಕು, ಮೆರಿಸ್ಬೇಕು ಅಷ್ಟೇ. ಅಂತ ರೇಸ್ ಹೋಗ್ಬೇಕು. ಇನ್ನ ಜಾತ್ರೆಗಳು ಮಾಡ್ತೀನಿ. ಜಾತ್ರೆಗಳು ಮಾಡ್ತೀರಾ? ಯಾವ್ಯಾವ ಮಾಡ್ತೀರಿ? ನಾನ್ ಜಾಸ್ತಿ ಮುಡ್ತಾರೆ. ಮುಡ್ತಾರೆ ಇವು ಹಾಕಲ್ಲ. ಹಾ ದೊಡ್ಡ ಹಾಕೋನೆ. ಹಾ ಇವು ಯಾವ ಹಾಕೋಗಲ್ಲ. ಇನ್ ಮನೆದೋ ಸೋಕಿ ಮಾಡ್ಕೊತೀನಿ ಅಷ್ಟೇ. ಹಾ. ಒಟ್ನಲ್ಲಿ ಶ್ರೀಮಂತರು ಗಾಡಿ ಕಾರ್ ತಗೊಂಡ್ ಶೋಕಿ ಮಾಡಿದ್ರೆ ಇವು ರೈತರ ಶೋಕಿ ಗಾಡಿಗಳು. ಇವು ನನಗೆ ಇವೇ ಸೋಕಿ. ರೈತರಿಗೆ ಇವೇ ಶೋಕಿ, ಎತ್ಗೊಳ್ಳೆ ಶೋಕಿ. ನನ್ನ ಹತ್ರ ಇವತ್ತು ಆಸ್ತಿ ಇಲ್ಲ. ಹಾ ಒಂದ್ ಕುಂಟೇನು ಆಸ್ತಿ ಇಲ್ಲ. ಹಾ ನನ್ಗೆ ಆಸ್ತಿನೂ ಇದೆ, ಹಣನೂ ಇದೆ. ಹಣನೂ ಇವೆ. ನಾನು ಇವತ್ತು ₹1 ಸಂಪಾದನೆ ಮಾಡ್ತಾ ಇಲ್ಲ ಇದ್ರಲ್ಲಿ. ಹಾ ಹಾಲು ಕರಿತೀನಿ, ಹಾ ಹಾಲನ್ನೇ ಸಂಪಾದನೆ ಮಾಡಿ ನೀವು ಹಾಕ್ತೀರಿ. ನಿಮ್ಗೆ ಒಂದ್ ದಿನಕ್ಕೆ ಏನ್ ಖರ್ಚು ಬರ್ತದೆ?